ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ಸರ್, ಸೆಕೆಂಡ್ ಟೆಸ್ಟ್ ಅಂದರೆ ಯೂನಿಟ್ ಟೆಸ್ಟು ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿರುವ ಪ್ರಥಮ PUC ಅಕೌಂಟೆನ್ಸಿಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಅಂದರೆ ಯಾವ ಲೆವೆಲಿಗೆ ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ 3 ಕ್ವಶನ್ ಪೇಪರ್ ಅವೈಲಬಲ್ ಆಗುತ್ತೆ. ಎಷ್ಟು? 3 ಕ್ವಶನ್ ಪೇಪರ್. ಆ 3 ಕ್ವಶನ್ ಪೇಪರಿಗೂ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ದಯವಿಟ್ಟು ಆ 3 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿಕೊಂಡು ಒಳ್ಳೆ ಅಂಕಗಳನ್ನು ತೆಗೀರಿ. ಬನ್ನಿ, ಈಗ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ಆಬ್ಜೆಕ್ಟಿವ್ ಆಫ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿ ಇರುತ್ತದೆ. ಟು ನೋ ದಿ ಅರ್ಥಮೆಟಿಕಲ್ ಆ್ಯಕ್ಯುರಸಿ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. Option D is the right answer. Question number 2, my dear children. Example of capital reserve. Right answer is option 2ಗೆ ಸರಿಯಾದ ಉತ್ತರ ಬಂದು ಆಲ್ ಆಫ್ ದಿ ಎಬವ್. ಆದರೆ ಮಕ್ಕಳು ಯಾಕೋ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಮಕ್ಕಳೇ, ಆಯಿತಾ? ಕ್ವಶನ್ ನಂಬರ್ 2 ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ವಿಚ್ ಈಸ್ ದ ರೈಟ್ ಆನ್ಸರ್, ಬಿ ನೋ ಡಿ ನೋ ಅಂತ ಹಾಕಿದರೆ ಬಹಳ ಸಂತೋಷ ಆಗುತ್ತೆ. Question number 3, the following is not an example of current liabilities. Question number 3, right answer is option B, prepaid ಏನಂತೀರ expenses is the right answer. Fill in the blanks by choosing the appropriate answers. ಹೌದಲ್ವಾ? ಬನ್ನಿ, ಈಗ fill in the blanksನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಈಸ್ ಡ್ಯಾಶ್. ಹೌದಲ್ವಾ? ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಈಸ್ dash balance. What type of balance is that? Right answer is credit balance is the right answer. Question number 2, decrease in the value of fixed asset is called as dash. ಅದಕ್ಕೆ ಸರಿಯಾದ ಉತ್ತರ ಬಂದು ಡಿಪ್ರಿಷಿಯೇಷನ್ is the right answer is depreciation. 5th one. ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ಅನ್ನು ನೋಡೋಣ. ಸೇಲ್ಸ್ ಆಫ್ ಮೆಷಿನರಿ. ಸೇಲ್ಸ್ ಆಫ್ ಮೆಷಿನರಿ ರೈಟ್ ಆನ್ಸರ್ ಈಸ್ ದಟ್ ಈಸ್ ಕ್ಯಾಪಿಟಲ್ ರೆಸಿಪ್ಟ್. Question number B, errors of principal. Right answer is 2 slide error is the right answer. Question number C, cause of depreciation. Right answer is ಏನಂತೀರ ಅದಕ್ಕೆ ನೀವು obsolescence provision ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು PDD is the right answer ಆಗಿರುತ್ತದೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ ಇನ್ 1 sentences ಈಚ್. ನೋಡಿ ಮಕ್ಕಳೇ, ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನಿರುತ್ತೆ, ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ ಪಾರ್ಟ್ ಎ 20 ಮಾರ್ಕ್ಸಿಗಿರುತ್ತೆ. ಇಲ್ಲಿ ಈಗ ಯೂನಿಟ್ ಟೆಸ್ಟ್ 2 ಅಲ್ವಾ, ಹಾಗಾಗಿ 40 ಮಾರ್ಕ್ಸಿಗೆ ಇಲ್ಲಿ 10 ಮಾರ್ಕ್ಸಿಗಿರುತ್ತೆ. ಈಗ ನಾವು ಪಾರ್ಟ್ ಎ ಲಾಸ್ಟ್ ಮೇನ್ ಕ್ವಶನ್ ನೋಡೋಣ. ವಾಟ್ ಈಸ್ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಇದೆ. ಬಹಳ ಈಸಿಯಾಗಿ ವಾಟ್ ಈಸ್ ಸಸ್ಪೆನ್ಸ್ ಅಕೌಂಟ್. ಇನ್ನೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರೆಸೆಂಟ್ ಈಸ್ ಎ ಟ್ರೂ ವ್ಯೂ ಆಫ್ ಎ ಕಂಪ್ನೀಸ್ ಫೈನಾನ್ಷಿಯಲ್ ಪೊಸಿಷನ್. ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಹೌದಲ್ವಾ ಮಕ್ಕಳೇ? ಇದಕ್ಕೆ ಆನ್ಸರವನ್ನು ತಾವುಗಳೇ ಬರೀರಿ. ಇದಕ್ಕೆ ಸರಿಯಾದ ಉತ್ತರ ಟ್ರೂ ಆಗಿ ಇರುತ್ತದೆ. ನೋಡಿ, ಮುಂದಿನ ಎಲ್ಲ ಪಾರ್ಟ್ ಬಿ ಇಂದ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ತಾವುಗಳು ನೋಡಿಕೊಳ್ಳಬಹುದು. ದಿಸ್ ಈಸ್ ನಾವು ಕ್ವಶನ್ ಪೇಪರ್ 1 ಇದೆ. ಇನ್ನೂ 2 ಕ್ವಶನ್ ಪೇಪರ್ಗಳನ್ನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ ಮಕ್ಕಳೇ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ನಿಮ್ಮ ಯೂನಿಟ್ ಟೆಸ್ಟ್ಗೆ ಬೇಕಾಗಿರುವಂತಹ ಇಂಗ್ಲೀಷ್ ಗ್ರಾಮರು, ಇಂಗ್ಲೀಷ್ ಮೆಟೀರಿಯಲಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ಅಂಕಗಳನ್ನು ತೆಗೀರಿ. ಮೈ ಟಾರ್ಗೆಟ್ ಈಸ್ ಎವ್ರಿ ಒನ್ ಶುಡ್ ಗೆಟ್ ಪಾಸ್. ಮೈ ಟಾರ್ಗೆಟ್ ಈಸ್ ಎವ್ರಿ ಒನ್ ಶುಡ್ ಗೆಟ್ ಗುಡ್ ಮಾರ್ಕ್ಸ್. ಹೌದಲ್ವಾ? ಎಲ್ಲರೂ ಕೂಡ ಆದಷ್ಟು ಈ ಸಲ ಸ್ಟೇಟ್ ರ್ಯಾಂಕ್ ಬರಬೇಕು, ಆ ಒಂದು ಟಾರ್ಗೆಟನ್ನು ಇಟ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸೆಕೆಂಡ್ ಪೇಪರನ್ನು ನೋಡೋಣ. ಸೆಕೆಂಡ್ ಟರ್ಮ್ ಎಕ್ಸಾಮಿನೇಷನ್ ಫಸ್ಟ್ ಇಯರ್ PUC ಅಕೌಂಟೆನ್ಸಿ. ಹೌದಲ್ವಾ? ನೋಡ್ತಾ ಹೋಗೋಣ ಬನ್ನಿ. ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಟ್ರಯಲ್ ಬ್ಯಾಲೆನ್ಸ್ ಈಸ್ ಡ್ಯಾಶ್. ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಈಗ ಸರಿಯಾದ ಉತ್ತರವನ್ನು ತಾವುಗಳು ಬರಿಬೇಕಾಗತ್ತೆ. ಟ್ರಯಲ್ ಬ್ಯಾಲೆನ್ಸ್ ಈಸ್ ಡ್ಯಾಶ್ ಅಂದರೆ ಅದು ಒಂದು ಸ್ಟೇಟ್ಮೆಂಟ್ ಆಗಿ ಇರುತ್ತದೆ. ಎ ಸ್ಟೇಟ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ಕ್ವಶನ್ ನಂಬರ್ 2, ಎಕ್ಸಾಂಪಲ್ ಫಾರ್ ಇಂಟ್ಯಾಂಜಿಬಲ್ ಅಸೆಟ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್ ಗುಡ್ ವಿಲ್ ಇಸ್ ದ ರೈಟ್ ಆನ್ಸರ್. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ ಮಕ್ಕಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬನ್ನಿ. ದಿ ಟ್ರಯಲ್ ಬ್ಯಾಲೆನ್ಸ್ ಈಸ್ ಪ್ರಿಪೇರ್ಡ್ ಅಟ್ ದಿ ಡ್ಯಾಶ್ ಆಫ್ ದಿ ಅಕೌಂಟಿಂಗ್ ಇಯರ್. ರೈಟ್ ಆನ್ಸರ್ ಈಸ್ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್ ಇಸ್ ದ ರೈಟ್ ಆನ್ಸರ್.
Question number 4, my dear children. When the purpose for which reserve is created in a specified is called dash reserve ಅಂತ ಇದೆ. ಇದಕ್ಕೆ ಜನರಲ್ ರಿಸರ್ವ್ ಇಸ್ ದ ರೈಟ್ ಆನ್ಸರ್. ಜನರಲ್ ರಿಸರ್ವ್. Question number 5. Dash is a statement prepared for showing the financial position of the business. Right answer is balance sheet is the right answer. ಧನ್ಯವಾದಗಳು. ಈಗ ನಾವು ಮೂರನೆಯ ಭಾಗಕ್ಕೆ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗ್. ಹೌದಲ್ವಾ? ಡಿಪ್ರಿಸಿಯೇಷನ್ ಅಂತ ಇದೆ. ಡಿಪ್ರಿಸಿಯೇಷನ್ಗೆ ಸರಿಯಾದ ಉತ್ತರ ಒಂದು ವೇರ್ ಆ್ಯಂಡ್ ಟೇರ್ ಆಫ್ ಆ್ಯನ್ ಅಸೆಟ್ ಈಸ್ ದ ರೈಟ್ ಆನ್ಸರ್. ಅಸೆಟ್ ಆ ಕಡೆ ಹೋಗ್ಬಿಟ್ಟಿದೆ, ಈ ಕಡೆ ಬರಬೇಕಲ್ವಾ? ಎಸ್, ವೆರಿ ಗುಡ್. ನೆಟ್ ಪ್ರಾಫಿಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ದ ರೈಟ್ ಆನ್ಸರ್. ಗ್ರಾಸ್ ಪ್ರಾಫಿಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಟ್ರೇಡಿಂಗ್ ಅಕೌಂಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಬನ್ನಿ ಈಗ ಫೋರ್ತ್ ಮೇನ್ ಕ್ವಶನ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಈಚ್. ಸ್ಟೇಟ್ ಎನಿ ಒನ್ ಆಬ್ಜೆಕ್ಟಿವ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಯಾವುದಾದ್ರೂ ಒಂದು ಆಬ್ಜೆಕ್ಟಿವ್ ಬರೆದ್ರೆ ಸಾಕಂತೆ. ಏನು ಬರೀತೀರಾ? ಟು ಚೆಕ್ ದಿ ಅರ್ಥಮೆಟಿಕ್ ಅಕ್ಯುರಸಿ ಆಫ್ ಲೆಡ್ಜರ್ಸ್ ಅಕೌಂಟ್ಸ್ ಅಷ್ಟೇ ಬರೆದ್ರೆ ಸಾಕು. ಲೆಡ್ಜರ್ ಅಕೌಂಟ್, ಹೌದಲ್ವಾ? ಏನು? ಟು ಚೆಕ್ ದಿ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ಲೆಡ್ಜರ್ ಅಕೌಂಟ್, ಹೌದಲ್ವಾ? ಬಂದು ನೆಕ್ಸ್ಟ್, ವಾಟ್ ಈಸ್ ಡಿಪ್ರಿಸಿಯೇಷನ್? ಡಿಪ್ರಿಸಿಯೇಷನ್ ಪೋರ್ಷನ್ ಅಂದಮೇಲೆ ಫಿಕ್ಸು ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಇದೊಂದು ಟಾಪಿಕ್ ಆಗಿರುತ್ತೆ. ಪಾರ್ಟ್ ಬಿ, ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಎರರ್ ಅಂತ ಇದೆ. ಎಲ್ಲರೂ ಕೂಡ ಬರೀತೀರಾ. ಎರರ್ಸ್ ಆಫ್ ಒಮಿಷನ್ ಅಂತ, ಎರರ್ಸ್ ಆಫ್ ಕಮಿಷನ್ ಅಂತ. ಬಹಳ ಈಸಿ ಕಣ್ರಿ, ಆಯಿತಾ? ನೆಕ್ಸ್ಟ್, ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಡಿಪ್ರಿಸಿಯೇಷನ್ ಅಂತ ಇದೆ. ಅದು ಕೂಡ ಅಷ್ಟೇ, ಸ್ಟ್ರೈಟ್ ಲೈನ್ ಮೆಥಡು, ಇನ್ನೊಂದು ರಿಟರ್ನ್ ಡೌನ್ ಏನಂತೀರ ವ್ಯಾಲ್ಯೂ ಮೆಥಡ್, ಹೌದಲ್ವಾ? ಬರೀತೀರಾ ಕಣ್ರು. ವಾಟ್ ಈಸ್ ಕ್ಯಾಪಿಟಲ್ ರಿಸರ್ವ್? 2 ಎಕ್ಸಾಂಪಲ್ ಆಫ್ ಕ್ಯಾಪಿಟಲ್ ರಿಸಿಪ್ಟ್ ಗಿವ್ ದಿ ಮೀನಿಂಗ್ ಆಫ್ ಗ್ರಾಸ್ ಪ್ರಾಫಿಟ್. ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ ಕಣ್ರಪ್ಪ. ಯೂನಿಟ್ ಟೆಸ್ಟು ನಿಮ್ದು ಆದ ತಕ್ಷಣ ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ನಿಮ್ಮ ಏನಂತೀರ ತಾವುಗಳು ಯೂನಿಟ್ ಟೆಸ್ಟು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ನಿಮ್ಮ ಹೆಸರು ಆ ಕ್ವಶನ್ ಪೇಪರ್ ಮೇಲೆ ಬರೆದುಬಿಡಿ, ಆಯಿತಾ? ಹಾಗೂ ನಿಮ್ಮ ಡಿಸ್ಟಿಕ್ ಹೆಸರು. ಧನ್ಯವಾದಗಳು. ಬನ್ನಿ ಈಗ ಥರ್ಡ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ನಾನು ಹೇಳಿದ್ನಲ್ವ, ಈ 3 ಕ್ವಶನ್ ಪೇಪರ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ತಗೊಳ್ಳು. ಫಿಕ್ಸ್ ಏನಂತೀರ, ಔಟ್ ಆಫ್ 40 ಔಟ್ ಆಫ್ 40 ತೆಗಿತೀರಾ. ಅಕೌಂಟೆನ್ಸಿ ಈ ಮಾರ್ಕ್ಸು, ಯೂನಿಟ್ ಟೆಸ್ಟು ಮಾರ್ಕ್ಸ್ ಕೂಡ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಇಂಟರ್ನಲ್ ಮಾರ್ಕ್ಸಿಗೆ ಕೌಂಟ್ ಆಗುತ್ತೆ. ಯಾಕಂದರೆ ಬಹಳ ಜನಕ್ಕೆ ಗೊತ್ತಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಒಂದು ಅಕೌಂಟೆನ್ಸಿ ಮಾರ್ಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಕೌಂಟ್ ಆಗುತ್ತೆ, ಇಂಟರ್ನಲ್ಲಿಗೆ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ನಮ್ಮ ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂತಹ ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ಗಳನ್ನು ಕಳುಹಿಸಿಕೊಡಿ. ಬನ್ನಿ ಸರ್, ಈಗ ನಾವು ಕ್ವಶನ್ ಪೇಪರ್ 3 ಕಡೆಗೆ ನಾವು ಈಗ ಹೋಗ್ತಾ ಇದ್ದೇವೆ. ಬೇಜಾರಾಗ್ಬಿಟ್ರಪ್ಪ, ನನ್ನ ಉದ್ದೇಶ ಇಷ್ಟೇ. ಎಷ್ಟೋ ಜನಕ್ಕೆ ಸಪ್ರೇಟಾಗಿ ಡಿವೈಡ್ ಮಾಡಿ ನಾನು ಹಾಕಿದಾಗ ಪೇಪರ್ಸ್ಗಳು, ಸರ್ ಪೇಪರ್ 1 ಸಿಕ್ತು, 2 ಸಿಗಲಿಲ್ಲ, ನಾನು ಲಿಂಕ್ ಕಳಿಸ್ಲಿಕ್ಕಾಗಲ್ಲ. ಡೈರೆಕ್ಟಾಗಿ ಎಲ್ಲ 3 ಕ್ವಶನ್ ಪೇಪರು ಒಂದರಲ್ಲೇ ಇದ್ದರೆ ನಿಮಗೆ ಹೆಲ್ಪ್ ಆಗಲಿ ಅಂತ. ಸೆಕೆಂಡ್ ಟೆಸ್ಟ್ ಡಿಸೆಂಬರ್, ಯೂನಿಟ್ ಟೆಸ್ಟ್ 2 ಅಕೌಂಟೆನ್ಸಿ ಫಸ್ಟ್ ಇಯರ್ PUC, ಈ ಒಂದು ಕ್ವಶನ್ ಪೇಪರನ್ನು ಈಗ ನಾವು ನೋಡ್ತಾ ಹೋಗೋಣ. ಬನ್ನಿ. ಆಬ್ಜೆಕ್ಟಿವ್ ಆಫ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಆಬ್ಜೆಕ್ಟಿವ್ ಆಫ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಟು ನೋ ದಿ ಅರ್ಥಮೆಟಿಕಲ್ accuracy of books of accounts, that is the right answer. Question number 2. The reason for charging depreciation are. The reason for charging depreciation are. What is the answer? All of the above is the right answer. Question number 3. A bank reconciliation statement is prepared by dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಅಕೌಂಟ್ ಹೋಲ್ಡರ್ is the right answer is account holder. Second main question, fill in the blanks by choosing the appropriate answers from those given in the bracket. Question number 4 ನೋಡೋಣ. When accounting entries not recorded as per the general accepted accounting principle known as error of dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ principles is the right answer. Depreciation is charged on dash, that is fixed asset is the right answer. Match the following. ಪಾಸ್ಬುಕ್ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು, ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಪಾಸ್ಬುಕ್ ಅಂತ ಇದೆ. ಪಾಸ್ಬುಕ್ ಅಂತ ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬಂದು ಬುಕ್ ಪ್ರೊವೈಡೆಡ್ ಬೈ ಎ ಬ್ಯಾಂಕ್ ಟು ಎ ಕಸ್ಟಮರ್ ಈಸ್ ಕಾಲ್ಡ್ ಪಾಸ್ಬುಕ್. ವಾಟ್ ಈಸ್ ಪಾಸ್ಬುಕ್? ಬುಕ್ ಪ್ರೊವೈಡೆಡ್ ಬೈ ಎ ಕಸ್ಟಮರ್ ಟು ಎ ಬುಕ್ ಪ್ರೊವೈಡೆಡ್ ಬೈ ದ ಬ್ಯಾಂಕ್ ಟು ಎ ಕಸ್ಟಮರ್ ಈಸ್ ಕಾಲ್ಡ್ ಪಾಸ್ಬುಕ್.
ವಾಟ್ ಈಸ್ ಎಲ್ಲಿತ್ರಿ ಎಲ್ಲ ಹೋಗ್ಬಿಡ್ತಲ್ರೋ ಹಾಂ ಎಕ್ಸ್ಪೆನ್ಸಸ್ ಅಂತ ಇದೆ. ಎಕ್ಸ್ಪೆನ್ಸಸ್ ಅಂತ ಹೇಳಿದರೆ ಡೆಬಿಟ್ ಬ್ಯಾಲೆನ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಈಗ ನಾವು ಫೋರ್ತ್ ಮೇನ್ ಕ್ವಶನ್ ನೋಡೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸಸ್. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ರಿಸರ್ವ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಜನರಲ್ ರಿಸರ್ವ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಲಯಬಿಲಿಟೀಸ್ ಆರ್ ಆಲ್ವೇಸ್ ಶೋನ್ ಆನ್ ದಿ ಕ್ರೆಡಿಟ್ ಕಾಲಮ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಹೌದೋ ಅಲ್ಲೋ? ಟ್ರೂ ಆರ್ ಫಾಲ್ಸ್? ರೈಟ್ ಆನ್ಸರ್ ಈಸ್ ಟ್ರೂ. ಏನು? ಲಯಬಿಲಿಟೀಸ್ ಆರ್ ಆಲ್ವೇಸ್ ಶೋನ್ ಆನ್ ದಿ ಕ್ರೆಡಿಟ್ ಕಾಲಮ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಆಯಿತಾ? ಕ್ವಶನ್ ನಂಬರ್ 9 ನೋಡೋಣ. 9 ಸ್ಟೇಟ್ ಎನಿ ಒನ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ಡಿಪ್ರಿಸಿಯೇಷನ್ ಅಂತ ಇದೆ. ಸ್ಟ್ರೈಟ್ ಲೈನ್ ಮೆಥಡ್ ಈಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ರೈಟ್ ಆನ್ಸರ್? ಸ್ಟ್ರೈಟ್ ಲೈನ್ ಮೆಥಡ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಗಾಡ್ ಬ್ಲೆಸ್ ಯು. ನೋಡಿ ವಿದ್ಯಾರ್ಥಿಗಳೇ, ಎಲ್ಲ ಕ್ವಶನ್ಸ್ಗಳು 100% ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು? ಗಿವ್ ದಿ ಮೀನಿಂಗ್ ಆಫ್ ಬ್ಯಾಂಕ್ ಓವರ್ ಡ್ರಾಫ್ಟ್, ವಾಟ್ ಈಸ್ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಗಿವ್ ಎನಿ 2 types ಆಫ್ ಎರರ್ಸ್, ಸ್ಟೇಟ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಅಂಡರ್ ಸ್ಟ್ರೈಟ್ ಲೈನ್ ಮೆಥಡ್, ವಾಟ್ ಈಸ್ ಪ್ರಾವಿಷನ್. ಇದು ನಮ್ಮ ಮೇಲ್ ಐ ಡಿ ಕಂಟ್ರೋ. ನಮ್ಮ ಮೇಲ್ ಐ ಡಿಗೆ ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಡಿ. ಯೂನಿಟ್ ಟೆಸ್ಟು ನೋಡಿ, ಆಲ್ ಇನ್ ಒನ್ pdf@gmail.com. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ವಿದ್ಯಾರ್ಥಿಗಳೇ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಭಾಳ ಜನ ಇದರ PDF ಕಾಪಿನೂ ಕೂಡ ಕೇಳ್ತೀರಾ. 2000 ವ್ಯೂಸ್ ಆದ ತಕ್ಷಣ ಎಷ್ಟು ಬೇಗ ಶೇರ್ ಮಾಡ್ತೀರೋ ಅದೇನು ಅರ್ಧ ಗಂಟೆನೂ ಸಾಕು, ಹೌದಲ್ವಾ? 1.5 ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ದಾರೆ. ನೀವು ಮನ್ಸು ಮಾಡಿದರೆ ಒಂದು 5 ನಿಮಿಷದಲ್ಲೇ 2000 ವ್ಯೂಸ್ ಆಗಿರುತ್ತೆ. 5 ನಿಮಿಷಕ್ಕೆ ನಿಮಗೆ ಈ 3 ಕ್ವಶನ್ ಪೇಪರಿನ PDF ಕಾಪಿಗಳು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಏನಾದರೂ